I now request Professor Prashant Nayak sir, Director Student Welfare, Kuvempu University, to address the gathering. ವೇದಿಕೆಯ ಮೇಲಿರುವ ಈ ಹೊತ್ತಿನ ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ ಮತ್ತು ಎಲ್ಲ ಅತಿಥಿ ಗಣ್ಯರೇ ಮತ್ತು ಬಹಳ ಮುಖ್ಯವಾಗಿ ನನ್ನ ಮುಂದೆ ಇರತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸ್ನೇಹಿತರೆ, ಕುವೆಂಪು ಅವರೊಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಅದೇನೆಂದರೆ, ಮನುಷ್ಯ ಹುಡ್ತಾ ವಿಶ್ವಮಾನವ, ಬೆಳೀತಾ ಅಲ್ಪಮಾನವ. ಅಲ್ಪಮಾನವನ್ನಾಗಿ ನಾವು ಮಾಡ್ತೀವಿ, ಅಂಥವನನ್ನು ಮತ್ತೆ ವಿಶ್ವಮಾನವನ್ನಾಗಿಸೋದು ವಿದ್ಯೆಯ ಕರ್ತವ್ಯ ಆಗಬೇಕು ಅಂತ. ಹಾಗಲ್ಲದೆ ಉನ್ನತ ಶಿಕ್ಷಣಕ್ಕೆ ಬಂದಿರುವ ನೀವು ಈ ಹೊತ್ತಿನ ಸಮಾಜದ ನಿಜವಾದ ಯುವಕರು, ಈ ಹೊತ್ತು ಇಡೀ ದೇಶವನ್ನು ಯುವಜನತೆ ಕೈನಲ್ಲಿಟ್ಟು ಏನೋ ನೋಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಒಂದಿಷ್ಟು ಆತಂಕಗಳು, ತಲ್ಲಣಗಳು ಕೂಡ ನಮ್ಮ ಜೊತೆಗಿದ್ದಾವೆ. ಯಾಕೆ ಅಂತಂದರೆ, ಯುವಜನತೆಯ ಸಾಗ್ತಾ ಇರುವ ಹಾದಿ ಏನು ಎತ್ತ ಅನ್ನೋಂಥ ಒಂದು ತಾಕಲಾಟಗಳು ನಿರಂತರವಾಗಿ ನಮ್ಮನ್ನು ಕಾಡ್ತಾನೆ ಬಂದಿವೆ. ವಿವೇಕಾನಂದರು ಹೇಳಿದರು, 50 ಜನ ಬಲಿಷ್ಠ ಯುವಕರನ್ನು ಕೊಡು, ನನ್ನ ದೇಶವನ್ನು ಕಟ್ತೇನೆ ಅಂತ. ವಿವೇಕಾನಂದರು ಹೇಳಿದ 50 ಜನ ಯುವಕರು ಅಂತಂದರೆ ಅವರು 6 ಪ್ಯಾಕ್ ಇರುವಂಥ ಯುವಕರಲ್ಲ. ಬುದ್ಧಿ ಮತ್ತು ಪ್ರಜ್ಞೆಗಳನ್ನು ಜೊತೆಗಿಟ್ಕೊಂಡಿರುವ, ಸಾಂಸ್ಕೃತಿಕ ಪ್ರಜ್ಞೆಗಳನ್ನು ಎಚ್ಚರವಾಗಿಟ್ಕೊಂಡಿರುವ ಮತ್ತು ದೇಶವನ್ನು ಪ್ರೀತಿಸುವ, ತನ್ನ ನೆಲವನ್ನು ಗೌರವಿಸುವ, ಹಾಗೆ ಈ ದೇಶವನ್ನು ನಾನು ಕಟ್ಟಬಲ್ಲೆ ಅನ್ನುವಂಥ ಅತೀವಾದಂಥ ಆತ್ಮವಿಶ್ವಾಸ ಇಟ್ಕೊಂಡಿರುವಂಥ 50 ಜನರನ್ನು ವಿವೇಕಾನಂದರು ಕೇಳಿದರು. ಸ್ನೇಹಿತರೆ, ನಿಮ್ಗೆ ಇರುವಂಥ ಒಂದು ಸಂಭ್ರಮ ಏನಂದರೆ, ಇದೊಂದು ಕುವೆಂಪು ವಿಶ್ವವಿದ್ಯಾಲಯ ಈಗಾಗಲೇ ಉದ್ಘಾಟನೆ ಮಾಡ್ತಾ ಮೇಡಮ್ ಅವರು ಅದನ್ನು ಮಾತನಾಡಿದರು. ನಮ್ಮೆಲ್ಲರಿಗೂ ಅನಿಸಿದೆ, ಈ ವಿಶ್ವವಿದ್ಯಾಲಯದಲ್ಲಿ ವಾಸ ಮಾಡೋದಿದೆಯಲ್ಲ, ಈ ಪರಿಸರದಲ್ಲಿ ವಾಸ ಮಾಡೋದಿದೆಯಲ್ಲ, ಬಹುಶಃ ಈ ದೇಶದಲ್ಲಿ ಬದುಕೋರಿಗಿಂತ 5 ವರ್ಷ ಜಾಸ್ತಿ ಬದುಕೋದಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ಅದ್ಭುತವಾದ ನಿಸರ್ಗ ನಮ್ಮ ಮಧ್ಯೆ ಇದೆ ಅಂತ. ಇಂಥ ನಿಸರ್ಗದಲ್ಲಿ ವಿಶ್ವಮಾನವತೆಯ ಪಂಚತಂತ್ರಗಳನ್ನು, ಪಂಚಸೂತ್ರಗಳನ್ನು ಪ್ರಕಟಿಸಿದಂಥ ಕುವೆಂಪು ಅಂತವ್ರನ್ನ ಇಟ್ಕೊಂಡು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಮತ್ತು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥ 2 ಮಾತುಗಳನ್ನು, 2 ಭಾಷಣಗಳನ್ನು ಕುವೆಂಪು ಮಾಡ್ತಾರೆ. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂಥದ್ದು 1970ರ ದಶಕದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಮಾಡಿದಂಥ ಭಾಷಣ. ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ಪದೇ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಎಲ್ಲ ಘಟಿಕೋತ್ಸವ ಭಾಷಣದಲ್ಲೂ ಸಾಧ್ಯವಾಗೋದಾದರೆ ಈ ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥದ್ದನ್ನು ಅಥವಾ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನೋದನ್ನು ಎಲ್ಲ ವಿಶ್ವವಿದ್ಯಾಲಯ, ಎಲ್ಲ ಘಟಿಕೋತ್ಸವದಲ್ಲಿ ಉಚಿತವಾಗಿ ಹಂಚಬೇಕೇನೋ ಅಂತ ಅನಿಸುತ್ತೆ ಅಂತ. ಯಾಕೆಂದರೆ ಕಾರಣ ತುಂಬ ಸರಳ ಸ್ನೇಹಿತರೆ. ಅವತ್ತು 70ರ ದಶಕದಲ್ಲಿ ಕುವೆಂಪು ಏನನ್ನು ಮಾತನಾಡಿದರೂ ಅದನ್ನು ಇವತ್ತಿಗೆ ಇಟ್ಕೊಂಡ್ರೂ ಕೂಡ ಅದು ರೆಲೆವೆನ್ಸ್ ಆಗಿ ಕಾಣುತ್ತೆ, ನಮ್ಮ ಯುವ ಜನತೆಯನ್ನು ಅದು ಕುರಿತು ಮಾತನಾಡ್ತದೆ. ಮತ್ತು ಇನ್ನೊಂದು ಮಾತನ್ನು ನಾನು ನಿಮ್ಮ ಎದುರಿಗೆ ಹೇಳಕ್ಕೆ ಬಯಸ್ತೀನಿ. ಬುದ್ಧ ಭಗವಾನ್ ಈ ನಾಡಿನಲ್ಲಿ ಪ್ರಜ್ಞೆಯನ್ನು ಬಿತ್ತುವ ಸಂದರ್ಭದಲ್ಲಿ ನಿನಗೆ ನೀನೇ ಬೆಳಕು ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಅದನ್ನು ವಚನಕಾರರು ನಿನ್ನರಿವೇ ನಿನಗೆ ಗುರು ಅನ್ನೋಂಥ ಮಾತನ್ನು ಹೇಳ್ತಾರೆ. ಎಷ್ಟೆಲ್ಲ ನಾವು ತರಬೇತಿಗಳನ್ನು ತಗೊಂಡಾಗ್ಯೂ, ಇಂಥದ್ದೇ ನುರಿತವರು ನಮಗೆ ತರಬೇತಿಗಳನ್ನು ಕೊಟ್ಟಾಗ್ಯೂ, ಇವತ್ತು ಇಬ್ಬರು ನಿಮ್ಮ ಮಧ್ಯೆ ಮಾತನಾಡಿ ನಿಜವಾಗ್ಲೂ ಯುವಜನತೆಯ ನಾಯಕತ್ವದ ಪ್ರಜ್ಞೆಗಳೇನು ಮತ್ತು ಯುವಜನಗದ ಜವಾಬ್ದಾರಿಗಳೇನು ಅಂತ ನಿಮ್ಗೆ ಹೇಳ್ತಾರೆ. ಹೌದು, ಆದರೆ ಮೂಲಭೂತವಾಗಿರುವಂಥದ್ದು ಏನು ಅಂತಂದರೆ, ಎಷ್ಟನ್ನಾದರೂ ನಾವು ಹೇಳಬಹುದು ಮತ್ತು ಮಾಹಿತಿಯನ್ನು ನೀವು ತಗೊಳ್ಬಹುದು, ಯಾಕೆಂದರೆ ನಿಮ್ಮ ಬೆರಳು ತುದಿನಲ್ಲಿ ಜ್ಞಾನ ಇದೆ. ಆದರೆ ಬಹಳ ಮುಖ್ಯವಾಗಿರೋದು ಎಷ್ಟರ ಮಟ್ಟಿಗೆ ನಾನು ಅದನ್ನು ಅಳವಡಿಸಿಕೊಳ್ಳಬಲ್ಲೆ ಮತ್ತು ಅದರ ಜೊತೆಗೆ ನಿಲ್ಲಬಲ್ಲೆ ಮತ್ತು ನಾನು ಅದನ್ನು ದಕ್ಕಿಸಿಕೊಳ್ಳಬಲ್ಲೆ ಅನ್ನೋಂಥದ್ದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮನ್ನೆಲ್ಲ ಹೊಸ ತಲೆಮಾರಿನ ಜೊತೆಗೆ ಮತ್ತು ಈ ದೇಶಕ್ಕೊಬ್ಬ ಪ್ರಜ್ಞಾವಂತ ನಾಯಕರನ್ನು ರೂಪಿಸುವ ನೆಲೆಗಳನ್ನಾಗಿ ರೂಪಿಸಬೇಕು ಅಂತ ಪರಿಭಾವಿಸ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ಕುಲಪತಿಗಳು ಆಯೋಜನೆ ಮಾಡಿದ್ದಾರೆ. ಕೊನೆಯದಾಗಿ ನಾನು ಹೇಳೋದಕ್ಕೆ ಬಯಸೋದು ಇಷ್ಟೇ ಸ್ನೇಹಿತರೆ, ಇವತ್ತು ನಾಯಕತ್ವ ಅನ್ನೋದು ಈ ದೇಶದಲ್ಲಿ ದಿಕ್ತಪ್ಪಿ ನಿಂತಿದೆ. ಯಾರು ಬೇಕಾದರೂ ಬೆಳಗಾಗೋ ಹೊತ್ತಿಗೆ ಏನನ್ನಾದರೂ ಇದ್ದರೆ, ಹಣ ಇದ್ದರೆ, ಜಾತಿ ಇದ್ದರೆ, ಮತ್ತೇನೋ ಇದ್ದರೆ ನಾಯಕರಾಗಿಬಿಡ್ಬೋದು ಅನ್ನೋಂಥ ಅಪಾಯಗಳಿದ್ದಾವೆ. ಅಂಥ ಮಧ್ಯದಲ್ಲಿ ಭವಿಷ್ಯದ ಈ ದೇಶವನ್ನು ಕಟ್ಟುವ ನಿಜವಾದ ನಾಯಕತ್ವವನ್ನು ರೂಪಿಸಿಕೊಳ್ಳುವ ಪ್ರಜ್ಞೆಗಳು ನೀವಾಗಬೇಕು, ಆ ಎಚ್ಚರಗಳು ನೀವಾಗಬೇಕು, ಕುವೆಂಪು ಹೇಳುವ ವಿಶ್ವಮಾನವತೆಯ ಚೇತನ ನೀವಾಗಬೇಕು ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ.